ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇಂಥ ರಾಜಕಾರಣಿಗಳು ತುಂಬಾ ಅಪರೂಪ ಅಪ್ಪ. ಯಾವತ್ತೂ ನಮ್ ಕಾಲೋನಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನಮ್ ಕೆಲ್ಸ ಮಾಡ್ತಾ ಮಾಡ್ತಾ ಅವ್ರ ಕೆಲ್ಸದ ಕಡೆ ಅವ್ರ ಗಮನನೇ ಕೊಡ್ತಿಲ್ಲ. ಅವ್ರಿಗೆ ಮದ್ವೆ ನಿಶ್ಚಯ ಆಗಿದೆ ಅಪ್ಪ. ನಿಶ್ಚಿತಾರ್ಥಕ್ಕೆ ಉಂಗ್ರ ತಗೊಳ್ಳೋದಕ್ಕೂ ಸಮಯ ಕೊಟ್ಟಿಲ್ವಂತೆ. ಅತ್ತಿ ಕಣವ ನಮ್ಮ ರಾಜೇಶ ಹಗಲು ರಾತ್ರಿ ಅವ್ರ ಹಿಂದೆ ಅಣ್ಣ ಅಣ್ಣ ಅಂತ ಅಲಿತಾ ಇದ್ದದ್ದು. ಯಾವಾಗ್ಲೂ ರಾಜಕೀಯದಲ್ಲಿ ಸುಮ್ಮನೆ ಅಲಿತಾ ಇದ್ದೀನಿ ಅಂತ ಹೇಳ್ತಿದ್ರಲ್ಲ, ಈಗೇನ್ ಹೇಳ್ತೀರಾ? ನಾನ್ ನಂಬ್ಕೊಂಡಿರೋ ಕೆಲಸ ನಾನು ಕೈ ಬಿಡಲ್ಲ ಅಂತ ಗೊತ್ತಿತ್ತು, ಸಂಪಾದಿಸ್ಕೊಂಡು ಬಂದಿದ್ದೀನಿ. ಇಷ್ಟೊಂದು ದುಡ್ಡು ಯಾರು ಕೊಟ್ರು ಅಂತ ಕೇಳೆ. ಬೇರೆ ಯಾರು ಕೊಟ್ಟಿಲ್ಲ, ಕೊಟ್ಟಿದ್ದು ನಮ್ ಕೌನ್ಸಿಲರ್ ತೀರ್ಥನಾನೆ. ಒಂದ್ ಕೆಲಸ ಇದೆ, ಅದನ್ನ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದೀನಿ. ಅದಕ್ಕೆ ಅಡ್ವಾನ್ಸ್ ಇದು. ನೀನ್ ಇನ್ನೂ ಬದುಕಿರ್ಬೇಕು. ನಾನ್ ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆಗೋದನ್ನ ನೋಡಿ ನೀನ್ ಕಣ್ ತುಂಬ್ಕೋಬೇಕು. ಇದಿನ್ನು ಶುರು ಅಪ್ಪ, ಮುಂದೆ ನೋಡ್ತಿರೋ ಇನ್ನು ಏನೇನಾಗುತ್ತೆ ಅಂತ. ಅಯ್ಯೋ ಮಗಳೇ, ರಾಜೇಶನ್ ಜ್ಞಾಪಿಸ್ಬಿಟ್ಟು ನಿನ್ನ ಮನಸ್ಸು ನೋಯಿಸ್ಬಿಟ್ನೇನವ. ಅಪ್ಪ, ಕೌನ್ಸಿಲರ್ ಸಾಹೇಬ್ರ ಕಾರು. ಇವ್ರೇನ್ ಇಷ್ಟೊತ್ತಿನಲ್ಲಿ? ನಮಸ್ಕಾರ ಸಾಹೇಬ್ರೆ. ಸಾಹೇಬ್ರೆ, ಇಷ್ಟೊತ್ತಲ್ಲಿ ಒಡೆದೋಗಿರೋ ಪೈಪ್ ಸರಿ ಮಾಡಿದಾರ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ. ಏನು ಸಮಸ್ಯೆ ಇಲ್ಲ, ಎಲ್ಲ ಸರಿ ಮಾಡಿದ್ದಾರೆ. ನಿಮ್ ಈ ಗುಣದ ಬಗ್ಗೆನೆ ಸುಮ್ನೆ ಇಷ್ಟ ಗಂಟ ಹೊಗಳ್ತಾ ಇದ್ಲು ಸಾಹೇಬ್ರೆ. ಹೊಗಳ ಅಂತ ಕೆಲ್ಸ. ಸುಮಿ ಸುಮಿ ಇವ್ರೆ ಏನ್ ಮಾಡ್ತಾ ಇದ್ದೀರಾ? ಸಾಯ ಅಂತದ್ ಏನಾಗಿದೆ ನಿನ್ಗೆ? ನೀನು ಸತ್ತು ಮನೆಯವ್ರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಇಷ್ಟು ವರ್ಷ ಆದ್ರೂ ಮದ್ವೆ ಆಗಿಲ್ಲ ಅಂತ ಒಬ್ರೊಬ್ರು ಒಂದೊಂದ್ ಮಾತಾಡ್ಕೊಂಡ್ರೆ ಇನ್ನೇನ್ ಮಾಡೋದು? ನಿಮ್ ಮಗಳು ಮದುವೆ ಜವಾಬ್ದಾರಿ ನಂಗಿರ್ಲಿ, ನಾನ್ ಮದುವೆ ಮಾಡಿಸ್ತೀನಿ. ಸುಮನಾ ಅವರೇ, ನಮ್ ಕಾಲನಿಲಿ ಈ ರೀತಿ ಮದುವೆ ಆಗಿಲ್ದಿರೋರು ಯಾರ್ಯಾರಿದ್ದಾರೆ ಅವ್ರೆಲ್ಲಾರ್ದು ಲಿಸ್ಟ್ ಮಾಡಿ. ಗಂಡಿಗೆ ಹೆಣ್ಣು ಸಿಗದೆ ಇರ್ಬೋದು, ಹೆಣ್ಣಿಗೆ ಗಂಡು ಸಿಗದೆ ಇರ್ಬೋದು, ಅಥವಾ ಹಣಕಾಸಿನ ತೊಂದರೆ ಇರ್ಬೋದು. ಅವ್ರಿಗೆಲ್ಲಾರ್ಗೂ ನಾನು ಸ್ವಂತ ಖರ್ಚಲ್ಲಿ ಮದುವೆ ಮಾಡಿಸ್ತೀನಿ. ದೇವ್ರಿಗೂ ಕೂಡ ನಿಮ್ಮಷ್ಟು ಉದಾರ ಗುಣ ಐತೋ ಇಲ್ವೋ ಸಾಹೇಬ್ರೆ? ಪುಣ್ಯದ ಕೆಲಸ ಮಾಡ್ತಿದ್ದೀರಾ ಸಾಹೇಬ್ರು. ಇದಕ್ಕೆ ನಾವು ನಮ್ಮ ಕಾಲೋನಿಯರಲ್ಲಿ ನಿಮ್ ಜೊತೆ ನಿಂತು ಸಂಪೂರ್ಣ ಸಹಕಾರ ಕೊಡ್ತೀವಿ. ಥ್ಯಾಂಕ್ ಯು ಸುಮನಾ ಅವರೇ. ಸಾಹೇಬ್ರ, ಹಂಗಾರ ನಾಳೆಯಿಂದ ಎಲೆಕ್ಷನ್ ಪ್ರಚಾರನೂ ಚಾಲು ಆಕತಿ, ಅದ್ರ ಜೋಡಿ ಶುಭ ಕಾರ್ಯನೂ ನಡೀತೈತಿ. ಸುಮ್ನಕ್ಕ, ನಮ್ಮ ಎಲೆಕ್ಷನ್ ಪ್ರಚಾರಕ್ಕೆ ಸಾಥ್ ಕೊಡ್ತೀಯ ಹೌದಲ್ಲ? ಖಂಡಿತ ಮಾಡ್ತೀನಿ ಚಿಟ್ಟೆನ. ಸಾಹೇಬ್ರೆ, ಮಗಳಿಗೆ ವಯಸ್ಸಾದ್ರು ಇನ್ನೂ ಮದುವೆ ಮಾಡಲಿಲ್ಲ ಅಂತ ಕೇರಿ ಜನ ಎಲ್ಲ ಚೀತು ಅಂತ ಹೋಗಿತಾ ಇದ್ರು. ನನ್ನ ಮಗಳು ಪಾಲ್ಗೆ ದೇವರಾಗಿ ಬಂದಿದ್ದೀರಾ ಸಾಹೇಬ್ರೆ, ದೇವರಾಗಿ ಬಂದಿದ್ದೀರಾ. ನಮ್ಗೆ ಈ ಸಂಬಂಧ ಒಪ್ಪಿಗೆ ಆಗೈತೆ.
ನಾನು ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳಕ್ಕೆ 2 ಸಾರಿ ಪ್ರಯತ್ನ ಪಟ್ವಿ ಸರ್. ಹೆಂಗೋ ಬದುಕೊಂಡ್ಬಿಟ್ವಿ. ನಿಮ್ ಈ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಏನಮ್ಮ ಹೀಗ್ ನಿಂತಿದ್ಯಾ? ನಿನ್ ಭಾಗ್ಯದ ಬಾಗ್ಲು ತೆರೆದ್ ಬಿಡ್ತು. ನಮ್ ಕೌನ್ಸಿಲರ್ ಸಾಹೇಬ್ರು ನಿಂಗ್ ಮದ್ವೆ ಮಾಡಿಸ್ತಾ ಇದ್ದಾರೆ. ಅವ್ರ ಕಾಲಿಗೆ ಬಿದ್ದ ಆಶೀರ್ವಾದ ತಗೋ. ರಂಗಣ್ಣ, ಎಲ್ರಿಗೂ ಹೇಳ್ದಂಗೆ ನಿಮ್ಗೂ ಹೇಳ್ತಾ ಇದೀನಿ, ಈ ಸಲ ಕೌನ್ಸಿಲರ್ ಸಾಹೇಬ್ರು MLA ಸ್ಥಾನಕ್ಕೆ ನಿಂತ್ಕೋತಾ ಇದ್ದಾರೆ. ಅವ್ರನ್ನ ಗೆಲ್ಸೋ ಜವಾಬ್ದಾರಿ ನಮ್ದು. ನೀವ್ ಅವ್ರಿಗೆ ಓಟ್ ಹಾಕ್ತೀರಾ ಅಲ್ವಾ? ಈ ಸಲ ಮಾತ್ರ ಅಲ್ಲಮ್ಮ, ನಮ್ಮ ಜೀವಮಾನ ಪೂರ್ತಿ ನನ್ನ ಓಟ್ ಮಾತ್ರ ಅಲ್ಲ, ನನ್ನ ಹೆಂಡತಿ ಮಕ್ಕಳು ಓಟನ್ನು ತೀರ್ಥನಿಗೆ ಹಾಕ್ತೀನಿ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆ ನಿಂತು ಸಹಾಯ ಮಾಡಿದಿರಿ. ನಿಮ್ಮ ಋಣ ನನ್ನ ಮೇಲಿದೆ ಸುಮನ್ ಅವರೇ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡಿ ಸರ್. ನಾನು ಇದನ್ನ ಮಾಡ್ತಿರೋದು ನನ್ನ ತಮ್ಮ ರಾಜೇಶನ್ಗೋಸ್ಕರ, ಈ ಕಾಲೋನಿ ಭವಿಷ್ಯಕ್ಕೋಸ್ಕರ, ಹಾಗೆ ನಿಮ್ ಗುರಿ ಈಡೇರಿಸೋದಕ್ಕೋಸ್ಕರ. ಥ್ಯಾಂಕ್ ಯು ಸುಮನ್ ಅವರೇ. ನಿಮ್ಮ ಓಟು ಯಾರಿಗೆ? 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 ಒಬ್ಬನ್ ಬದುಕು ಸುತ್ತಾಯ್ತು, ಇನ್ನೊಬ್ಬನ್ ಭವಿಷ್ಯ ಸುಡ್ಬೇಕು. ಸುಡ್ತೀನಿ. ಕೇಳಿ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ಒಡೆಯೋದೆಲ್ಲ ಬಂಗಾರನೂ ಅಲ್ಲ. ಏನೋ ನಮ್ ಕಾಲೋನಿ ಭವಿಷ್ಯನೇ ಚೇಂಜ್ ಮಾಡ್ಬಿಡ್ತಾನಂತೆ, ಹಂಗಂತ ಡೋಂಗಿ ಬಿಡ್ತಾವನೆ. ಅವನ್ನ ನಂಬಿ ಆಳ್ ಬಾವಿ ಬೀಳ್ಬೇಡಿ. ಅವನು ಭವಿಷ್ಯ ಚೇಂಜ್ ಮಾಡ್ತಾ ಇಲ್ಲ. ನಮ್ ಏರಿಯಾ ಸುಮ್ನಿ ಜೊತೆ ಚಕ್ಕಂದ ಆಡ್ತಾವನೆ. ನಿಮ್ಗೆಲ್ಲ ಭ್ರಮೆ ಸೃಷ್ಟಿ ಮಾಡ್ತಾವನೆ ಕೌನ್ಸಿಲರ್. ಸರ್ಕಾರ ಕೊಟ್ಟಿರೋ 10 ರೂಪಾಯಿ 2 ರೂಪಾಯಿ ಖರ್ಚು ಮಾಡಿ ಹೀರೋ ಆಗ್ತಾ ಇದ್ದಾನೆ. ನಂಬಬೇಡಿ ಅವನನ್ನ. ಅಷ್ಟೇ ಅಲ್ರಯ್ಯ, ನಮ್ ಏರಿಯಾ ಹೆಣ್ಮಕ್ಳಿಗೆಲ್ಲ ಸಾಮೂಹಿಕವಾಗಿ ಮದುವೆ ಮಾಡಿಸ್ತೀನಿ ಅಂತ ನಾಳೆ ದಿನ ಯಾಮಾರ್ಸ್ಬಿಟ್ಟಾನು. ನಿಮ್ ಹೆಣ್ಮಕ್ಳನ್ನ ನೀವೇ ಹುಷಾರಾಗಿ ನೋಡ್ಕೊಬೇಕು. ಮತ್ತೊಂದ್ ವಿಷಯ ಹೇಳ್ತೀನಿ, ನೀವು ನಂಬಂಗಿದ್ರೆ ನಂಬಿ. ನಮ್ ಏರಿಯಾ ಸುಮ್ನಿಗೂ ಆ ಕೌನ್ಸಿಲರ್ಗೂ ಒಳಗೆ ಏನೋ ಕುಚ್ಚು ನಡೀತಾ ಇತ್ತಂತೆ. ಅಕ್ರಮ ಸಂಬಂಧ ಬೇರೆ ಆಯ್ತಂತಯ್ಯ. ಇನ್ನೇ ನಿರ್ಣಯ ಇರುತ್ತಾ? ಸತ್ತು ಮನೆಯವ್ರ ಸೋಕಾನ ಐತೆ ಆ ಮನೇಲಿ. ತಮ್ಮ ಸತ್ತು ಇನ್ನೊಂದು ವಾರ ಆಗಿಲ್ಲ, ಆಗ್ಲೇ ಆ ಹುಡುಗಿ ಕುಣ್ಕೊಂಡು ನಲ್ಕೊಂಡು ಬೀದಿ ಸುತ್ತವಳೆ. ಮಾನ್ಗೆಟ್ಟವಳು. ಈ ಮಾನ್ಗೆಟ್ಟವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನೀವೆಲ್ಲರೂ ನಮ್ಮ ಸುಧಾಕರನಿಗೆ ಓಟ್ ಹಾಕ್ಬೇಕು. ನಿಮ್ಮ ಓಟು ಯಾರಿಗೆ? 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 ಸುಧಾಕರನಿಗೆ. ಸುಧಾಕರನಿಗೆ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಮಸ್ಕಾರಮ್ಮ. ನಾನ್ ಬೇರೆಯವ್ರ ತರ ಆಶ್ವಾಸನೆ ಕೊಡಲ್ಲ. ಮಾಡೋದನ್ನೇ ಹೇಳ್ತೀನಿ, ಹೇಳೋದನ್ನೇ ಮಾಡ್ತೀನಿ. ನಾನ್ ಹುಟ್ಟಾಗಿಂದ ನೋಡ್ತಾ ಇದ್ದೀನಿ, ನಮ್ ಕಾಲೋನಿಗೆ ಒಂದೊಳ್ಳೆ ರಸ್ತೆಗಳಿರ್ಲಿಲ್ಲ, ಬೀದಿ ದೀಪಗಳಿರ್ಲಿಲ್ಲ, ಶೌಚಾಲಯ ಇರ್ಲಿಲ್ಲ, ಮೂರಲ್ಲಿ ನಿಂತಿರೋ ನೀರು ಕೊಳ್ತು ನಾರ್ತಿತ್ತು. ಇದನ್ನೆಲ್ಲ ಸರಿ ಮಾಡೋದಕ್ಕೆ ಯಾವ ರಾಜಕಾರಣಿಗಳು ಮುಂದೆ ಬರ್ಲಿಲ್ಲ. ಆದ್ರೆ ನಮ್ ಕಾರ್ಪೊರೇಟರ್ ಸಾಹೇಬ್ರು ಬಂದ್ 4 ವರ್ಷಕ್ಕೆ ನಮ್ ಶ್ರೀದೇವಿ ಕಾಲೋನಿ ರೂಪನೇ ಬದಲಾಯಿಸ್ಬಿಟ್ರು. ಯೋಚನೆ ಮಾಡಿ, ಇಂಥ ಜನಸೇವೆ ಮಾಡೋ ನಾಯಕ MLA ಆದ್ರೆ ಎಷ್ಟು ಉದ್ಧಾರ ಆಗುತ್ತೆ ಅಂತ. ನಾವೆಲ್ಲರೂ ಸೇರಿ ಕೌನ್ಸಿಲರ್ ಸಾಹೇಬ್ರು ಗೆಲ್ಲೋದಕ್ಕೆ ಪ್ರಯತ್ನ ಪಡೋಣವಾ? ಏನಂತೀರಾ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಸುಮ್ನಿ ಮಗಳೇ, ಬರವನ ಹೊರಗೆ ಹೋಗೋಣ, ಬರವ. ಯಾಕಪ್ಪ, ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯಲ್ಲ ಮಗಳೇ.
ಹಾಳಾದ ಕಾಶಿ ಊರ್ ತುಂಬಾ ಏನ್ ಪ್ರಚಾರ ಮಾಡ್ಕೊಂಬತ್ತವ ಗೊತ್ತೇನವ? ನಿನಗೂ ಸಾಹೇಬ್ರಿಗೂ ಸಂಬಂಧ ಐತೆ ಅಂತ ಕತೆ ಕಟ್ತಾವನವ. ಬೇಡ ಕಣವ, ಬೇಡ ಮಗಳೇ, ಈ ರಾಜಕೀಯ ಸವಾಸ ನಮಗೆ ಬೇಡ ಕಣವ. ಇದರಿಂದ ಇದ್ದಿದ್ದೊಬ್ಬ ಮಗನ್ ಕಳ್ಕೊಂಡಿದ್ದೇ ಸಾಕು. ನಿನ್ನ ಕಳ್ಕೊಳಕ್ ನನಗಿಷ್ಟ ಇಲ್ಲ. ಬಾ ಮಗಳೇ. ಒಂದ್ ನಿಮಿಷ ರಾಮಯ್ಯ ಅವರೇ, ಆ ಕಾಶಿ ಹೇಳಿದ್ನ ನೀವು ನಂಬ್ತೀರಾ? ನನ್ನ ಮಗಳು ಬೆಂಕಿ ಅಂತ ಗೊತ್ತು ಸಾಹೇಬ್ರೆ, ಹಂಗಂತ ಮನೆ ಮನೆಗೂ ಹೋಗಿ ಹೇಳಿ ನಾನು ನಂಬ್ಸಕಾಯ್ತದ? ನೀವು ಗಂಡು ಮಕ್ಕಳು ಹೆಂಗೋ ಬದುಕೊಂಡ್ಬಿಡ್ತೀರಾ ಸ್ವಾಮಿ? ಅದು ನನ್ನ ಮಗಳ ಗತಿ ಏನು? ಅವಳ ಜೀವನದ ಗತಿ ಏನು? ಒಂದ್ಸಲ ಕೆಟ್ಟ ಹೆಸರು ಹೊತ್ಕೊಂಡ್ರೆ ನನ್ನ ಮಗಳು ಬಾಳ ಕಾಯ್ತದ ಸ್ವಾಮಿ. ಅಪ್ಪ, ಇಡೀ ಕಾಲೋನಿಲಿ ಆ ಕಾಶಿ ಮಾತನ್ನ ಯಾರಾದ್ರೂ ನಂಬ್ತಾರ ಹೇಳು? ಒಂದ್ ವೇಳೆ ನಂಬಿದ್ರೆ ಈ ಕ್ಷಣನೇ ನಾನು ಈ ಕೆಲ್ಸ ಬಿಟ್ಬಿಡ್ತೀನಿ. ಅವನ್ ಮಾತನ್ನ ಯಾಕಪ್ಪ ಇಷ್ಟು ಗಂಭೀರವಾಗಿ ತಗೊಳ್ತ್ಯಾ? ಯಾಕೆ ಅಂದ್ರೆ ಒಂದ್ ಹೆಣ್ಣು ಮಗಿನ ತಂದೆ ಕಣವ ನಾನು. ಹೆಣ್ಣಿನ ಶೀಲದ ಮೇಲೆ ಒಂದು ಕಪ್ಪು ಚುಕ್ಕಿ ಬಿದ್ರೆ ಏನಾಯ್ತದ ಗೊತ್ತೇನವ? ನರ್ಕ ಆಗೋಯ್ತದ ಕಣವ, ನರ್ಕ ಆಗೋಯ್ತದೆ. ಸುಮ್ನೆ ಯಾಕವ? ಸುಮ್ನವ್ರೆ ಹೇಳಿದ್ ಕೇಳಿ. ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಸುಧಾಕರ್ ಅಣ್ಣಂಗೆ. ಅಲ್ವಯ್ಯ, ನಿಮ್ಗೆಲ್ಲ ಕಾರ್ಪೊರೇಟರ್ ಬಗ್ಗೆ ಗೊತ್ತು ತಾನೆ? ಆ ಕಾರ್ಪೊರೇಟ್ರು ಇನ್ನು ಮದುವೆ ಆಗ್ದಿರೋ ಬಿಸಿ ರಕ್ತದ ಹುಡುಗ, ಅವ್ನು ಹಿಂಗೆ ಮಾಡ್ತಾನೆ. ವಯಸ್ಸಿಗೆ ಬಂದಿರೋ ಹುಡುಗಿರ್ನ ಹಿಂದೆ ಹಾಕೊಂಡು ಸುತ್ತವನೆ. ಆ ಹುಡುಗಿರ್ಗೆಲ್ಲ ಸೇವೆ ಮಾಡೋ ನಿಬ್ದಲೆ ಮುಂಡ